By using the properties of definite integral, evaluate the integral 0 to pi by 4 log of 1 plus tan of x dx. ಇಲ್ಲಿ ಒಂದು ಆಬ್ವಿಯಸ್ಸು ಲಾ ಉಪಯೋಗಿಸ್ಬೇಕಾಗುತ್ತೆ. ಏನಿರ್ಬೋದು ಅದು? ಯಾವ ಲಾ ಉಪಯೋಗಿಸ್ಬೋದು ನಾವಿಲ್ಲಿ? ಮೊದಲನೇ ಲಾ ಅಂತೂ ಅಲ್ಲ, ಮೊದಲೇ ಪ್ರಾಪರ್ಟಿ. ಆ್ಯಕ್ಚುಲಿ ಲಾ ಅಲ್ಲ, ಪ್ರಾಪರ್ಟಿ. ಸ್ವಿಚ್ ಮಾಡ್ತು ಅಂದರೆ ಲಿಮಿಟ್ಸ್ನ ಏನು ಉಪಯೋಗ ಇಲ್ಲ, ಇದೇನು ಅಟ್ಟುಕೊಂಡು ಲೆಕ್ಕಕ್ಕಿಲ್ಲ ತಕ್ಷಣಕ್ಕೆ. ಸ್ಪ್ಲಿಟ್ ಮಾಡ್ತು ಅಂತ ಹೇಳಿದ್ರೆ ಏನೂ ಉಪಯೋಗ ಬರೋಲ್ಲ. ಚೇಂಜಿಂಗ್ ದ ಫಂಕ್ಷನ್ ಯೂಸಿಂಗ್ ಲಿಮಿಟ್ಸ್, ಇದೇನೋ ಉಪಯೋಗ ಬರುತ್ತಾ ನೋಡಿ, ಯೋಚನೆ ಮಾಡಿ ಅಲ್ವಾ? ಇದು ಉಪಯೋಗ ಬರಬಹುದು. ಯಾಕಂತ ಹೇಳಿದ್ರೆ ಇದುವರೆಗೂ ನಾವು ಏನನ್ನು ನೋಡಿದ್ರು ಅದು ಉಪಯೋಗ ಬರಲ್ಲ ಅಂತ ಅಲ್ಲಿ ಪಕ್ಕ ಆಯಿತು. ಇದು ಉಪಯೋಗ ಬರಲ್ಲ ಅಂತ ಹೇಳಿ ನೋಡಿಕೊಂಡು ವಿ ಹ್ಯಾವ್ 0 to b, a to b ಬದಲಾಗಿ 0 to b ಬರ್ಕೊತಾನೆ. ಯಾಕಂದರೆ ಇಲ್ಲಿ 0 ಇದೆಯಲ್ಲ, 0 to b f of b minus x dx. ಸರಿನಾ? ಹಾಗಾಗಿ i ವಿಲ್ ಬಿ ಈಕ್ವಲ್ ಟು 0 to pi by 4. ಏನಾಗುತ್ತೆ ಗೊತ್ತಿಲ್ಲ, ನೋಡ್ಕೊಳ್ಳೋಣ. ಬಟ್ ಒಂದೇನಂತ ಹೇಳಿದ್ರೆ ಟ್ಯಾನ್ ಆಫ್ pi by 4 ಒಂದು ಒಳ್ಳೆ ನಂಬರು, ಏನೋ 1 ಅಲ್ವಾ? ಸೊ ಇಲ್ಲೇನು ಮಾಡಿದೆ ನಾನು, b ಮೈನಸ್ ಎಕ್ಸ್ ಅಂತ ಹೇಳಿ ಬರ್ಕೊಂಡು ಡಿ ಎಕ್ಸ್ ಅಂಥೇಳಿ ಮುಂದುವರಿತಾಯಿನಿ. ಹಾಂ, ಟ್ಯಾನ್ ಆಫ್ pi by 4 ಮೈನಸ್ ಎಕ್ಸ್ ಏನಾಗುತ್ತಿದೋ, ಸೊ ಅದನ್ನು ಕನ್ಸಿಡರ್ ಮಾಡಿ ಮುಂದುವರಿಯೋಣ. ಲೆಟ್ಸ್ ಕನ್ಸಿಡರ್ 1 ಪ್ಲಸ್ ಟ್ಯಾನ್ ಆಫ್ pi by 4 minus x. This would be 1 plus tan a minus tan b divided by 1 plus tan a into tan b. So this is 1, this is 1 ಅಲ್ವಾ? ಅದು ಅಂತಾನೆ. ಸೊ ಹಾಗಾಗಿ ಇಲ್ಲಿ ಎಲ್ ಸಿ ಎಮ್ ತೊಗೊಂತು ಅಂತ ಹೇಳಿದ್ರೆ ಇಟ್ಸ್ 1 ಪ್ಲಸ್ tan x plus 1 minus tan x. This entire expression divided with 1 plus tan x. So this and this gets cancelled and we have 2 divided by 1 plus tan x. So the integral will change from ಇದರಿಂದ ಇದಕ್ಕೆ ಬದಲಾಗುತ್ತೆ. 2 divided by 1 plus tan x ಆಯ್ತಲ್ವಾ? ಇವಾಗ ಲಾಗಿನ್ ಏನು ಪ್ರಾಪರ್ಟಿ ಉಪಯೋಗಿಸ್ಬೇಕಿಲ್ಲಿ? log of a by b, which is log a minus log b ಅಲ್ವಾ? ಸೊ i is equal to 0 to pi by 4 log of a minus log of b. ಇದೇನಿದು ಈ ಭಾಗ, ನಾನು ಇಂಟಿಗ್ರೇಷನ್ ಇದಕ್ಕೂ ಆಗ್ತು ಅಂತ ಹೇಳಿದ್ರೆ ಈ ಥರ ಬರಿತೀನಿ ರೀ. ಓಕೆ, ಒಂದು ಸ್ಟೆಪ್ ಎಕ್ಸ್ಟ್ರಾನೇ ಬರ್ತೀನಿ. ಇದು ಬೇಕಾ ಇಲ್ಲ ಸ್ಟೆಪ್ಪು, ಡೈರೆಕ್ಟಾಗಿ ಈ ಥರ ಬರ್ಕೊಬೋದು ನೀವು. ಇಂಟಿಗ್ರೇಷನ್ 0 to pi by 4 log of 2 dx minus integration of 0 to pi by 4 1 plus tan of tan x dx. ಸರಿನಾ? ಇದು ಬೇಕಾಗಿಲ್ಲ. ಇದು ಇದು ಬಂದೇನೋ, ದಿಸ್ ಇಸ್ ನಥಿಂಗ್ ಬಟ್ ಐ. ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 2i ಆಗುತ್ತೆ. ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಇದನ್ನು, ದಿಸ್ ಇಸ್ ಎ ಲಾಗ್ ಆಫ್ 2 ಇಂಟು ಎಕ್ಸ್. ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ pi by 4 ಬರುತ್ತೆ. ದೇರ್ ಫೋರ್ ಐ ಈಸ್ ಈಕ್ವಲ್ ಟು pi by 8 ಲಾಗ್ ಆಫ್ 2. ಸೊ ಈ ರೀತಿಯಲ್ಲಿ ನೀವು ಡೈರೆಕ್ಟಾಗಿ ಒಂದೆರಡು ಸ್ಟೆಪ್ ಸ್ಕಿಪ್ ಮಾಡಿಕೊಂಡು, ಸ್ಕಿಪ್ ಅಂತ ಏನಿಲ್ಲ ಲೆಕ್ಕ, ಏನಂತ ಹೇಳಿದ್ರೆ ನೀವು ಹಲವಾರು ವಿಷಯಗಳು ಬರ್ಕೊಂಡು ಬರೀತೀರಾ, ಮುಂದಕ್ಕೆ ಹೋಗ್ತೀರಾ. ಅಷ್ಟೊಂದು ಬೇಡ, ಈ ಥರ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಂಡು ನೋಟ್ಸ್ ಬಿಡಿ ಸಾಕು.